ಓಕೆ, ಇನ್ನು ಅಧಿವೇಶನದಲ್ಲಿ ಸಿಎಂ ಮತ್ತು ಯತ್ನಾಳ್ ಮಧ್ಯೆ ಕೂಡ ವಾಕ್ ಸಮರ ನಡೆದಿದೆ. ಈ ಸಂದರ್ಭದಲ್ಲಿ ಸ್ವಪಕ್ಷೀಯರನ್ನೇ ಕುಟುಕಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ರ್ಯಾಲಿ ಮಾಡಿದ್ರಿ, ಬೋಧಿ ಬಂದರು, ಆದರೂ ಸೋಲ್ತು ಬಿಜೆಪಿ ಅಂತ ಮುಖ್ಯಮಂತ್ರಿ ಹೇಳಿದ್ದಕ್ಕೆ ಆಗ ಯತ್ನಾಳ್ ಅವರು ನಾವು ಬೊಮ್ಮಾಯಿಯಿಂದ ಮೋದಿಯಿಂದ ಏನು ಸೋತಿಲ್ಲ, ನಮ್ಮ ಕಡೆ ನಿಮ್ಮ ಕಡೆ ಹೊಂದಾಣಿಕೆಯಿಂದ ನಾವು ಸೋತಿದ್ದೀವಿ ಅಂತ ಎರಡೂ ಪಕ್ಷದವ್ರನ್ನ ಕುಟುಕುವ ರೀತಿಯಲ್ಲಿ ಯತ್ನಾಳ್ ಮಾತನಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಎರೆ ಮುಟ್ಕೊಂಡು ಹೇಳಲಿ, ಹೋದ್ ಸಾರಿ ಬಿಜೆಪಿ ಅವರಿಗೆ ಸೋಲ್ತೀವಿ ಅಂತ ಹೇಳಿದ್ರಾ? ಹೇಳಪ್ಪ, ನೀನೇ ಹೇಳ್ರಿ. ಸೋಲ್ತೀವಿ ಅಂತ ಹೇಳಿದ್ರಿಯಾ? ಅಲ್ರಿ, ಗೆದ್ದೇ ಗೆಲ್ತೀವಿ, ಅಲ್ರಿ ಗೆದ್ದೇ ಗೆಲ್ತೀವಿ, ಮುಖ್ಯಮಂತ್ರಿಗಳೇ ದಮ್ಮಿದ್ರೆ ತಾಕತ್ತಿದ್ರೆ ಅಂತೆಲ್ಲ ಹೇಳಿರ್ಲಿಲ್ವಾ? ಅವೆಲ್ಲ ಹೇಳಿದ್ರಲ್ವಾ? ಆ ದಮ್ಮಿದ್ರೆ ನೀವು ಹೇಳದವ್ರು, ನಾವಲ್ಲ. ಕೂತ್ಕೊಳ್ರಿ ಅಪ್ಪ ಪ್ಲೀಸ್. ಯತ್ನಾಳ್ ಅವರೇ, ನೀವು ಇವರ ಸೀನಿಯರ್ ಮ್ಯಾನ್, ಕೂತ್ಕೊಳ್ಳಿ ಪ್ಲೀಸ್. ಈಗ ನನಗೆ ಸ್ವಲ್ಪ ಇವತ್ತು ಗಂಟಲು ಇನ್ಫೆಕ್ಷನ್ ಆಗಿದೆ, ನೆನ್ನೆ ಉತ್ತರ ಕೊಡಬೇಕಾಗಿತ್ತು. ಕೂತ್ಕೊಳ್ಳಿ ದಯಮಾಡಿ. ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಯಾವಾಗಲೂ ವ್ಯಕ್ತ ಮಾಡ್ತಾರೆ, ಇವತ್ತು ವ್ಯಕ್ತ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಅಭಿನಂದನೆಗಳು ಯತ್ನಾಳ್. ರಾಜ್ಯಪಾಲರ ಗ್ಯಾರಂಟಿ ಬೇಡ್ರಿ, ನೀವೇ